ನೋಡು, ತುಂಬ ಥ್ಯಾಂಕ್ಸ್ ನೀನು ನನ್ನ ಜೊತೆ ಬಂದಿದ್ದಕ್ಕೆ. ನಾನು ನಿನ್ನ ಹತ್ರ ಯಾವುದೋ ಹೆಲ್ಪ್ ತೊಗೊಳಕ್ಕೆ ಅಂತ ಕರ್ಕೊಂಡು ಬಂದೆ, ಆದರೆ ಇಲ್ಲಿ ಎಲ್ಲನೂ ಉಲ್ಟಾಗೋಯ್ತು. ಈಗ ಬೇರೆ ದಾರಿ ಇಲ್ಲ. ನಮ್ಮ ಅಮ್ಮನ ಹತ್ರ ಹೋಗಿ ನಾನು ಎಲ್ಲ ಸತ್ಯನೂ ಹೇಳ್ಬಿಡ್ತೀನಿ, ಓಕೆನಾ? ನೀನಿವಾಗ ಆರಾಮಾಗೆ ಹೊರಟ್ಬಿಡು. ನೀನು ನಿಜ ಸಿಂಗಾಪುರ್ಗೆ ಹೋಗ್ಬಿಡು. ನಾನು ನೆಕ್ಸ್ಟ್ ನಿನ್ನ ಮೀಟ್ ಮಾಡ್ತೀನಿ, ಓಕೆನಾ? ತುಂಬ ಥ್ಯಾಂಕ್ಸ್ ನನ್ನ ಲವರ್ ಥರ ಆ್ಯಕ್ಟಿಂಗ್ ಮಾಡಿದ್ದಕ್ಕೆ, ಹಾಗೆಯೇ ನನ್ನ ಮದುವೆ ಮಾಡ್ಕೋತೀನಿ, ಆಮೇಲೆ ನನ್ನ ಪಾಡಿಗೆ ನಾನು ಬಿಟ್ಬಿಡ್ತೀನಿ ಅಂತ ಹೇಳಿದ್ದಕ್ಕೆ. ನಮ್ಮ ಇಂಡಿಯಾದಲ್ಲಿ ಬೇರೆ ಯಾವ ಹುಡುಗರು ಈ ಥರ ಸಪೋರ್ಟ್ ಮಾಡ್ತಾ ಇರಲಿಲ್ಲ ನನಗೆ. ಯಾಕಂದರೆ ನಮ್ಮ ಕಡೆ ಮದುವೆ ಅಂದರೆ ಒಂದು ಸಲ ಮದುವೆ ಮಾಡ್ಕೊಂಡ್ರೆ ಲೈಫ್ ಲಾಂಗ್ ಜೊತೆಗಿರಬೇಕು ಅಂತ ಹೇಳ್ಬಿಟ್ಟು ನಮಗೆ ಹಂಗೆ ಬ್ಲಡ್ಡಲ್ಲೇ ಬಂದುಬಿಟ್ಟಿದೆ. ಆದರೆ ನೀವು ಪರವಾಗಿಲ್ಲ ಅಲ್ವಾ, ಅಡ್ಜಸ್ಟ್ ಮಾಡ್ಕೋತೀರಾ ಅಂತ ನೀನು ಕರ್ಕೊಂಡು ಬಂದೆ. ಆದರೆ ನಾನು ಮಾಡಿದ ಪ್ಲಾನ್ ಎಲ್ಲ ಉಲ್ಟಾಗೋಯ್ತು. ಈಗ ನನಗೆ ಬೇರೆ ದಾರಿ ಇಲ್ಲ. ನಾನು ರಿಟರ್ನ್ ಈಗ ಹೋಗಿ ನನ್ನ ಮಗುನ ಕರ್ಕೊಂಡು ಬಂದುಬಿಡ್ತೀನಿ, ಓಕೆನಾ? ನೀನು ಆದಷ್ಟು ಬೇಗ ಈಗ ಸಿಂಗಾಪುರ್ಗೆ ಹೊರಟ್ಬಿಡು. ಅಯ್ಯೋ, ನೋ ಪ್ರಾಬ್ಲಮ್. ನನಗೆ ಯಾವ ಥರ ತೊಂದರೆನೂ ಇಲ್ಲ. ಇಲ್ಲಿ ನಾನು ಆರಾಮಾಗಿದ್ದೀನಿ, ತೊಂದರೆನೇ ಇಲ್ಲ ಬಿಡು. ನಮ್ಮೂರಲ್ವಾ, ನಾನು ಹ್ಯಾಪಿಯಾಗೇ ಇರ್ತೀನಿ. ನಾನು ನನ್ನ ಮಗುನ ಕರ್ಕೊಂಡು ಆದಷ್ಟು ಬೇಗ ಹೊರಟು ಬರ್ತೀನಿ. ನೀನು ಹೋಗಿರು, ಓಕೆನಾ? ನೀನು ಪಾಪ ವರ್ಕ್ ಫ್ರಮ್ ಹೋಮ್ ಅಂತ ಎಷ್ಟು ದಿನ ಅಂತ ಮಾಡ್ತೀಯಾ? ನೀನು ಹೊರಡು. ನಿನ್ನ ಹತ್ರ ನಾನು ಆಮೇಲೆ ಮಾತಾಡ್ತೀನಿ, ಓಕೆನಾ? ಹಾಂ, ಹೇಳಿದ್ನಲ್ಲ ಹೊರಡು ಅಂತ. ನೀನು ಹೊರಡು. ನೀನು ಇಲ್ಲಿ ಕರ್ಕೊಂಡು ಬಂದು ಬಿಟ್ಟಿದ್ದೇನೆ ದೊಡ್ಡ ವಿಚಾರಣೆನೇ ಆಯಿತು. ಸರಿ, ನೀನು ಹೊರಡು. ನಾನು ಆಮೇಲೆ ನಿನಗೆ ಫೋನ್ ಮಾಡ್ತೀನಿ. ಹೇ ಗೌರಿ, ನೋಡು, ನನ್ನ ಮಗುನ ಕೊಡು ಅಂತ ನಾನು ನಿನಗೆ ಎಷ್ಟು ದಿನದಿಂದ ಕೇಳ್ತಾ ಇದ್ದೀನಿ. ನನ್ನ ಮಗುನ ಕೊಡು 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 ಕೊಡು. ನನಗೆ ಮಗು ಬೇಕು ಅಷ್ಟೇನೆ. ನೋಡು, ನೀನೊಬ್ಳಿಗೇನು ಹುಟ್ಟಿಲ್ಲ, ನನಗೂ ಸೇರಿ ಹುಟ್ಟಿರೋದು ತಾನೇ ಮಗು. ನನಗೆ ಬೇಕು ಅಷ್ಟೇನೆ. ದಯವಿಟ್ಟು ನನ್ನ ಮಗುನ ನನಗೆ ಕೊಟ್ಬಿಡು. ನೋಡು, ನೀನು ಎಲ್ಲ ಮೋಸ ಮಾಡಿದ್ದಾಯ್ತು, ಅನ್ಯಾಯ ಮಾಡಿದ್ದಾಯ್ತು, ಎಲ್ಲ ಮಾಡಿದ್ದಾಯ್ತು. ಈಗ ಮತ್ತೆ ಬಂದ್ಬಿಟ್ಟು ಮಗು ಕೊಡು ಅಂತಂದರೆ ನಾನು ಕೊಡೋಕ್ಕೆ ತಯಾರಿಲ್ಲ. ಅದು ಯಾವಳನ್ನ ಮದುವೆ ಮಾಡ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡು ಹೋಗಿದೆಯಲ್ಲ, ಅವಳನ್ನ ಮದುವೆ ಮಾಡ್ಕೊಂಡು ಅವಳಿಗೆ ಹುಟ್ಟುತ್ತಲ್ಲ ಮಗು, ಆ ಹುಟ್ಟ ಮಗುನ ಬೇಕಾದ್ರೆ ನೀನು ಸಾಕೊಳ್ಳಿವಂತೆ. ಆದರೆ ನಾನು ಯಾವುದೇ ಕಾರಣಕ್ಕೂ ನನ್ನ ಮಗುನ ನಿನ್ನ ಹತ್ರ ಕಳಿಸಲ್ಲ. ನಾನು ಹೆತ್ತು ಒತ್ತು ಸಾಕಿರೋದು ನನ್ನ ಮಗುನ. ನೋಡು, ಸುಮ್ಮನೆ ಇಲ್ಲಿಂದ ಹೊರಟೋಗ್ಬಿಡು. ನನ್ನ ಹಿಂದೆ ನೀನು ಫಾಲೋ ಮಾಡ್ತಾ ಇದೀಯ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ನಾನು ಏನೇನು ಮಾಡ್ತಾ ಇದ್ದೀನಿ ಅಂತ ನೋಡ್ತಾ ಇದೀಯ ಅಂತಲೂ ತುಂಬ ಚೆನ್ನಾಗಿ ಗೊತ್ತು. ಆದರೆ ಒಂದು ಅರ್ಥ ಮಾಡ್ಕೊ, ದಯವಿಟ್ಟು ಇಲ್ಲಿಂದ ಹೊರಟೋಗ್ಬಿಡು. ಹಲೋ, ನಾನು ಹೊರಟೋಗಕ್ಕಲ್ಲ ಬಂದಿರೋದು. ನೋಡು, ನಾನು ಇಷ್ಟಪಟ್ಟಿದ್ದೀನಿ, ನಮ್ಮಮ್ಮ ಒಪ್ಪಲಿಲ್ಲ ಅಂದರೆ ನಾನೇನು ಮಾಡೋಕ್ಕಾಗಲ್ಲ. ನನಗೆ ನಮ್ಮಮ್ಮನೇ ತುಂಬ ಇಂಪಾರ್ಟೆಂಟು, ತುಂಬ ಮುಖ್ಯ, ಓಕೆನಾ? ನಾನೇನೋ ಒಪ್ಸೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಏನು ಮಾಡೋಕ್ಕಾಗುತ್ತೆ? ಆ ಥರ ಪ್ರಾಬ್ಲಮ್ ಆಯಿತು. ಹಾಗಂತ ನನ್ನ ಮಗುನ ನಾನು ನಿನ್ನತ್ರ ಬಿಡೋಕ್ಕಾಗಲ್ಲ. ಅವನು ನನಗೂ ಮಗನೇನೆ. ನಿನ್ನ ಮಗ ಎಲ್ಲಿದ್ರೂ ನಿನ್ನ ಮಗುನ ಎತ್ಕೊಂಡಾದ್ರೂ ಬಂದುಬಿಟ್ಟು ನಾನು ಕರ್ಕೊಂಡು ಹೋಗಲಿಲ್ಲ ನಮ್ಮ ಮನೆಗೆ ಅಂತಂದರೆ ಅವಾಗ ಕೇಳು ನೀನು. ನನ್ನ ಮಗುನ ಸವಸಕ್ಕೇನಾದ್ರೂ ನೀನು ಬಂದೆ ಅಂತಂದರೆ ನಾನಂತೂ ನಿನ್ನ ಸುಮ್ಮನೆ ಬಿಡಲ್ಲ. ಛೀ, ಯಾವ ಮುಖ ಹೊತ್ಕೊಂಡು ಬರ್ತೀಯಾ? ಇನ್ನೊಬ್ಬಳನ್ನ ಮದುವೆ ಮಾಡ್ಕೋತಾ ಇದೀಯ ಅಂತಂದಮೇಲೆ ನನ್ನ ಮಗುನ ಕಟ್ಕೊಂಡು ನಿನ್ಗೇನೋ ಆಗಬೇಕು. ನೀನು ಯಾಕೋ ನನ್ನ ಮಗು ಬೇಕು 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 ಅಂತ ಹಠ ಮಾಡ್ತಾ ಇದೆಯಾ? ನಿನ್ಗೆ ಇನ್ನೊಂದು ಮಗು ಹುಟ್ಟುತ್ತಲ್ಲ, ಅದರಲ್ಲಿ ನೀನು ನೋಡ್ಕೊಳ್ಳಿವಂತೆ, ಸರಿನಾ? ನಿನಗೂ ಇನ್ನೊಂದು ಮಗು ಹುಟ್ಟುತ್ತಲ್ಲ. ಈಗ ಇವ್ನು ಯಾವನೋ ಸಿಂಗಾಪುರಿಂದ ಇಟ್ಕೊಂಡು ಬಂದಿದ್ಯಲ್ಲ, ಇವನಿಗೂ ಮಗು ಹುಟ್ಟಬೇಕಲ್ವಾ? ಇವನ್ ಮಗು ಏನಾದರೂ ನಿನ್ಗೆ ಹುಟ್ಟಿದ್ರೆ ಆ ಮಗುನ ನೀನೇ ಇಟ್ಕೋ, ಸರಿನಾ? ಅದು ಬಿಟ್ಟು ನೀನು ನನಗೆ ನಿನ್ನ ಬುದ್ಧಿ ಹೇಳಕ್ಕೆ ಬರಬೇಡ. ನಾಲ್ಗೆ ಬಿಗಿಡ್ದು ಮಾತಾಡು, ಸರಿನಾ? ಇವ್ನು ನನ್ನ ಲವ್ವರ್ ಅಲ್ಲ, ಇವ್ನು ನನ್ನ ಕ್ಲೋಸ್ ಫ್ರೆಂಡು. ಅಬ್ಬಾ, ತುಂಬ ಚೆನ್ನಾಗಿ ನಾಟಕ ಮಾಡ್ತೀಯಾ. ನಾನಿನ್ನ ತುಂಬ ಚೆನ್ನಾಗಿ ನಂಬಬೇಕು ಅಲ್ವಾ? ವಾ 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 ವಾ, ಏನು ನಾಟಕ ಮಾಡ್ತೀಯಾ? ನಮ್ಮಮ್ಮ ಹೇಳಿದ್ದು ತುಂಬಾನೇ ನಿಜನೇನೆ. ನಮ್ಮಮ್ಮ ಹೇಳಿದ್ದೆಲ್ಲ ಸತ್ಯನೇ. ನೀನು ಎಂತೋಳು ಅಂತ ಹೇಳ್ಬಿಟ್ಟು ನೋಡು, ಈ ನನ್ನ ಮಗುವಿನಿಂದ ನೀನು ತಿರುಗ್ತಾ ಇರೋದಕ್ಕೇನೆ ನನ್ನ ಮಗುನ ನಾನು ವಾಪಸ್ ಕೇಳ್ತಾ ಇರೋದು. ಈ ನನ್ನ ಮಗು ಜೊತೆ ತಿರ್ಕೊಂಡು ಇವನ ಜೊತೆ ಮದುವೆ ಆಗಕ್ಕೆ ಬಂದಿದ್ಯಾ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ಓಕೆನಾ? ನೋಡು, ನನಗೆ ಅದೆಲ್ಲ ಬೇಕಿಲ್ಲ. ನನ್ನ ಮಗ ಮಾತ್ರನೇ ಬೇಕು. ಯಾಕೆ? ನಾಳೆ ಒಂದಿನ ಬಂದು ನನ್ನ ಮಗುನ ತೋರಿಸಿ ನನ್ನ ಆಸ್ತಿನಾಗೆಲ್ಲನೂ ಅರ್ಧ ಪಾಲು ಹೊಡ್ಕೊಂಡು ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂತಾನೆ ನೀನು ಇಷ್ಟೆಲ್ಲ ಮಾತಾಡ್ತಿರೋದು. ಯಾವ ನಾಯಿಗೆ ಬೇಕು ನಿನ್ನ ಆಸ್ತಿ? ನೀನು ಆಸ್ತಿ ಕಟ್ಕೊಂಡು ನನಗೇನಾಗಬೇಕು? ಯಾವತ್ತು ನೀನು ನನ್ನ ಬಿಟ್ಟು ಹೋದೋ ಅವತ್ತೇ ತೀರ್ಮಾನ ಮಾಡ್ಕೊಂಡ್ಬಿಟ್ಟೆ. ನಿನ್ನ ಆಸ್ತಿನೂ ಬೇಡ, ನೀನು ಬೇಡ, ಯಾರು ಬೇಡ ನನಗೆ. ನಾನು ನನ್ನ ಮಗ ಇಬ್ಬರಿದ್ರೆ ಸಾಕು ಅಂತ ಹೇಳ್ಬಿಟ್ಟು ನೋಡು, ದಯವಿಟ್ಟು ಇಲ್ಲಿಂದ ಹೊರಟೋಗ್ಬಿಡು. ನನ್ನ ತಲೆ ತಿನ್ಬೇಡ. ನೋಡು, ನೀನು ಏನಾದರೂ ಅನ್ಕೋ, ಇವ್ ನನ್ನ ಲವ್ವರ್ ಅಂತಾದರೂ ಅನ್ಕೋ, ನನ್ನ ಏನು ಬೇಕಾದ್ರೂ ಅನ್ಕೋ, ಐ ಡೋಂಟ್ ಕೇರ್. ಹಂಗಂತ ನಿನ್ಗೆಲ್ಲ ಉತ್ತರ ಕೊಟ್ಕೊಂಡು ಕೂತ್ಕೊಳ್ಳೋಕ್ಕೆ ನನ್ನ ಕೈಲಿ ಆಗಲ್ಲ. ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ನಲ್ಲ. ನೀನು ಹೊರಡು, ಸುಮ್ಮನೆ ಫ್ಲೈಟ್ ಹೊರಡು. ನಾನು ಇಲ್ಲೇನು ಉಳಿದ್ರು ನಾನು ನೋಡ್ಕೋತೀನಿ. ನೀನು ಸುಮ್ಮನೆ ಏನೋ ಕೇಳಕ್ಕೆ ಬರಬೇಡ. ಅಯ್ಯೋ ಪಾಪ, ಲವ್ವರ್ ಜೊತೆ ಓಕೆ ಆತುರ ನನಗೆ ಗೊತ್ತಾಗ್ಬಿಡ್ತಲ್ಲ, ಅದಕ್ಕೆ ನಿನಗೆ ಬಹಳ ಟೆನ್ಷನ್ ಆಗ್ತಾ ಇದೆ ಅಲ್ವಾ? ನಿನಗೆ ನಿನ್ನ ಲವ್ವರ್ ವಿಚಾರ ನನಗೆ ಗೊತ್ತಾಯಿತು ಅಂತ. ಪರವಾಗಿಲ್ಲ, ನಮ್ಮ ಇಂಡಿಯಾದವ್ರು ಯಾರು ನಿನ್ನ ಮದುವೆ ಮಾಡ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಗೊತ್ತು ನಿನಗೆ. ಅದಕ್ಕೆ ನೀನು ಫಾರಿನ್ ಹುಡುಗನ್ನೇ ಸೆಲೆಕ್ಟ್ ಮಾಡ್ಕೊಂಡು ಬಂದಿದ್ಯಾ. ನಮ್ಮಮ್ಮ ಹೇಳಿದ್ರಲ್ಲಿ ತುಂಬಾನೇ ಅರ್ಥ ಇದೆ ಬಿಡು. ಏನೋ ನಿಮ್ಮಮ್ಮ ಹೇಳಿದ್ದು ನನ್ನ ಬಗ್ಗೆ? ನಾನೇನಾದರೂ ಬಂದೆ ಅಂತಂದರೆ ಮನೆಗೆ ಗ್ರಾಚಾರ ಚೆನ್ನಾಗಿಲ್ಲ. ಒಬ್ಬೊಬ್ರಿಗೂ ಸುಮ್ಮನೆ ಬಿಡಲ್ಲ ನಾನು. ನಿಂದೇನು ಕ್ಯಾಪಿಟಲ್ ಸಿಟಿ ಅಲ್ಲ, ನಿಮ್ಮಮ್ಮ ಇರೋದು ಹಳ್ಳಿನಲ್ಲೇ, ನೀನಿರೋದು ಹಳ್ಳಿನಲ್ಲೇ. ಇಷ್ಟೊಂದು ಯಾಕೆ ಬಿಲ್ಡಪ್ ಕೊಡ್ತೀಯಾ? ಬಾಯಿ ಮುಚ್ಕೊಂಡು ಹೋಗು. ನಿಮ್ಮಮ್ಮ ನನ್ನ ಬಗ್ಗೆ ಮಾತಾಡೋದಕ್ಕೆ ನೀನು ನನ್ನನ್ನು ಬಿಟ್ಟಿದ್ಯಾ ಅನ್ನೋದಾದರೆ ನನ್ನ ಮಗನೂ ಬಿಟ್ಬಿಡು. ನಾನು ಈಗಲೇ ನೀನು ಅಗ್ರಿಮೆಂಟ್ ಮೇಲೆ ಪೇಪರ್ ಮೇಲೆ ಸೈನ್ ಮಾಡಿ ಬಿಸಾಕ್ತೀನಿ. ನಿನಗೂ ನನಗೂ ಯಾವ ಸಂಬಂಧನೂ ಇಲ್ಲ, ಅಷ್ಟೇ. ನಾನೇ ಬರೆದು ಬಿಸಾಕ್ತೀನಿ. ನನ್ನ ಮಗುನ ಕರ್ಕೊಂಡು ಬಂದು ನಿನ್ನ ಹತ್ರ ಆಸ್ತಿ ಪಾಲ್ ನಾನು ಕೇಳಲ್ಲ.
ನೋಡು ನನ್ನ ಮಗುನ ನಾನು ಪ್ರೀತಿಯಿಂದ ಬೆಳೆಸ್ತಾ ಇದ್ದೀನಿ, ನಿನ್ನ ಥರ ನಾನು ಹೆಂಗೋ ಬೆಳೆಸ್ತಾ ಇಲ್ಲ, ಓಕೆನಾ? ನೀನು ನನ್ನ ಆಸ್ತಿ ಎಲ್ಲಿ ಕೇಳ್ಬಿಡ್ತೀನಿ ಅಂತ ಬೈಯೋದು ನಿನ್ನ ಮಗುನ ಕರ್ಕೊಂಡು ಹೋಗ್ಬಿಟ್ಟು ಏನಾದರೂ ಮಾಡಿಬಿಟ್ರೆ ನೋಡೆ, ಅದು ನನ್ನ ಮಗು, ನನ್ನ ಇಷ್ಟ. ನಾನು ಏನು ಬೇಕಾದರೂ ಮಾಡ್ಕೋತೀನಿ. ನಿನಗೇನೇ ಕಷ್ಟ? ನೋಡು, ನನಗೆ ನನ್ನ ಮಗು ಬೇಕು. ನಮ್ಮ ಅಮ್ಮ ನನಗೆ ಹೇಳ್ಬಿಟ್ಟೆ ಕಳಿಸಿದ್ದಾರೆ, ಹೋಗಿ ಮಗುನ ತಗೊಂಡು ಬಾ ಅಂತ ಹೇಳ್ಬಿಟ್ಟು. ಹಾಗೆಯೇ ನನ್ನ ಮದುವೆ ಆಗೋ ಹುಡುಗಿನೂ ಅವಳಿಗೂ ಮುಂದೆ ತೊಂದರೆ ಆಗ್ಬಾರ್ದಲ್ವಾ? ನನ್ನನ್ನು ನಂಬ್ಕೊಂಡು ಪಾಪ ಬಂದವ್ರೆ ಅಂತ ಹೇಳಿದ್ಮೇಲೆ ಯಾಕೆ ತೊಂದರೆ ಆಗಬೇಕು? ಹಾಂ, ತೊಂದರೆ ಆಗಕ್ಕೆ ನಾನು ಬಿಡಲ್ಲ. ನಿನ್ನ ಯೋಗ್ಯತೆ ಎಲ್ಲ ಗೊತ್ತಾಗಿದ್ದು ನಮ್ಮಮ್ಮ ಆದಷ್ಟು ಬೇಗನೆ ನಿನ್ನ ಯೋಗ್ಯತೆ ಎಲ್ಲನೂ ತಿಳಿಸ್ಬಿಡ್ತು. ನಿನ್ನ ಬಂಡವಾಳ ಎಲ್ಲ ಬಯಲಾಗಿದ್ದಕ್ಕೆ ನನಗೂ ಭಾಳ ಖುಷಿನೇ ಆಯ್ತಪ್ಪ. ಆದಷ್ಟು ಬೇಗನೆ ಬಂಡವಾಳ ಬಯಲಾಯ್ತು ಬಿಡು. ಏನೇ ನಿನ್ ಲವ್ವರು ನನ್ನೇನೇನೋ ಜೋರಾಗಿ ಬೈತಾ ಇದ್ದಂಗವನೇ, ಏನ್ ಭಾಷೆ ಬರಕಿಲ್ಲ ಅಂತ ಹೇಳ್ಬಿಟ್ಟು ಏನೋ ಮಾತಾಡ್ತಾವನ? ಹೇಳು, ಬಾಯಿ ಮುಚ್ಕೊಂಡು ಬಿದ್ದಿರ ಕೇಳವನ್ಗೆ. ಇಲ್ಲ ಅಂತ ಹೇಳಿದ್ರೆ ನಾನು ಸುಮ್ಮನೆ ಬಿಡಲ್ಲ. ಇವ್ನ ಅಜ್ಜಿ ಪಿಡ್ಡ, ಯಾರ್ಗ ಅರ್ಥ ಆಗ್ತದೆ ಇವ್ನು ಕಿತ್ತೋಗಿರೋ ಭಾಷೆ? ನನಗಂತೂ ಏನು ಅರ್ಥ ಆಗ್ತಾ ಇಲ್ಲ. ನೋಡು, ನಿನ್ನ ಭಾಷೆ ನನಗೇನು ಅರ್ಥ ಆಗೋದಿಲ್ಲ, ಅರ್ಥ ಮಾಡ್ಕೊಳಕ್ಕೆ ನಾನು ಹೋಗೋದು ಇಲ್ಲ. ನೋಡು, ದಯವಿಟ್ಟು ಸುಮ್ಮನೆ ಇಲ್ಲಿಂದ ಹೊರಟೋಗ್ಬಿಡು. ಏಯ್, ಕಳ್ಸೇ ಇವನ್ನ. ಸುಮ್ಮನೆ ನೀನು ಫಾರಿನ್ಗೆ ಹೋದಾಗ ನನಗೆ ಗೊತ್ತಾಯ್ತು, ಇಂಥ ಏನಾದರೂ ಯಾವನ್ನೇ ಕರ್ಕೊಂಡೆ ನೀನು ಬರೋದು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಚೆನ್ನಾಗಿರೋನೇ ಕರ್ಕೊಂಬಂದಿದ್ದೆ ಬಿಡು, ನೋಡಕ್ಕೆ ಒಳ್ಳೆ ಚಾಕ್ಲೇಟ್ ಬಾ ಇದ್ದಂಗೆ ಅವನೇ. ಮತ್ತೆ ಇವಾಗ ಇವನಿಗೆ ಏನಾದರೂ ಪ್ರೆಗ್ನೆಂಟ್ ಆಗ್ಬಿಟ್ಟಿದ್ಯಾ ಏನು? ನಾಲ್ಗೆ ಬಿಗಿಡ್ದು ಮಾತಾಡು ವಿಕಾಸ್, ನಾನು ಸುಮ್ಮನೆ ಬಿಡಲ್ಲ ನಿನ್ನ. ನಾನು ನಿನ್ನ ತಂಟೆಗೆ ಬರಬಾರ್ದು ಅಂದರೆ ನನ್ನ ಮಗು ನನ್ನ ಕೈಗೆ ಬೇಕು, ಇಲ್ಲ ಅಂತಂದರೆ ನಾನು ಇದೇ ಥರನೇ ಮಾಡ್ತೀನಿ. ನಿನ್ನೂ ನಾನು ಯಾವುದೇ ಕಾರಣಕ್ಕೂ ನಂಬಲ್ಲ. ನಾನಂತೂ ಯಾವುದೇ ಕಾರಣಕ್ಕೂ ನನ್ನ ಮಗುನ ನೀನೊಬ್ಬ ಮಾತ್ರ ಕೊಡಲ್ಲ. ನೀನು ಅದು ಏನು ಕಿತ್ಕೊಂತೀಯೋ ಏನು ಮಾಡ್ತೀಯೋ ಮಾಡ್ಕೊ ಹೋಗಲೇ, ನಾನು ನೋಡೇ ಬಿಡ್ತೀನಿ. ನೀನು ಏನು ಬೇಕೋ ಮಾಡ್ಕೊಳ್ಳೋ, ನನ್ನ ಮಗುನ ಕರ್ಕೊಂಡೋಗೋ. ನೀನು ಅದೇನೋ ಒಂಥರ ಟಚ್ ಮಾಡಿ ಕರ್ಕೊಂಡೋಗು, ಆಮೇಲೆ ನೋಡ್ತೀನಿ ಏನು ಮಾಡ್ತೀಯೋ ಮಾಡ್ಕೊ ಹೋಗು. ನಿನ್ನಂತನೂ ಎಲ್ಲ ಎದುರ್ಕೊಂಡು ಇಲ್ಲ ಇಲ್ಲಿ. ಇಷ್ಟು ದಿನ ಇಲ್ದಿರೋ ಪ್ರೀತಿ ಇವಾಗ ಆಸ್ತಿ ವಿಚಾರ ಬಂದ್ಬಿಟ್ಟಿದ್ದಕ್ಕೆ ನಾನು ಆಸ್ತಿ ಎಲ್ಲಿ ಪಾಲು ಕೇಳ್ತೀನಿ ಅಂತ ಬಂದಿದ್ಯಾ ಅಂತಂದರೆ ನೀನು ಯಾವ ಸೀಮೆ ಗಂಡಸಿರ್ಬೇಡ. ಛೇ, ಹೋಗಿ ನಾನು ಇನ್ನೊಂದು ಲವ್ ಮಾಡಿ, ನಾನು ಹೇಳಿದ್ದಲ್ಲ ನಾನು ಹಳ್ಳಿ ಹುಡುಗನೇ ಅಲ್ವಾ ಇವನು, ಒಳ್ಳೆ ಮುಗ್ಧ ಅಂತ ಹೇಳ್ಬಿಟ್ಟು ನೀನು ಲವ್ ಮಾಡಿದ್ದಕ್ಕೆ ತುಂಬ ಚೆನ್ನಾಗಿ ಕೈ ಕೊಟ್ಬಿಟ್ಟೆ ನನಗಂತೂ. ಇನ್ನು ಮೇಲೆ ನನ್ನ ವಿಚಾರಕ್ಕೆ ಬರಬೇಡ. ಆ ಮಗುನ ಹೆಂಗೆ ಕರ್ಕೊಂಡು ಬರಬೇಕು, ಕರ್ಕೊಂಡು ಬಂದ ಮಗುನ ಏನು ಮಾಡಬೇಕು ಅಂತ ನನಗೆ ಬಹಳ ಚೆನ್ನಾಗಿ ಗೊತ್ತು. ನೋಡ್ತಾ ಇರು, ಆದಷ್ಟು ಬೇಗನೆ ಮಾಡ್ತೀನಿ. ನಿನ್ನ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ, ಇನ್ಫಾರ್ಮೇಷನ್ನೇ ಗೊತ್ತಿಲ್ಲ ಅಂತ ಮಾತ್ರ ಅನ್ಕೋಬೇಡ. ನಿನ್ನ ಬಗ್ಗೆ ಓಲ್ ಇನ್ಫಾರ್ಮೇಷನ್ನು ನನಗೆ ಗೊತ್ತು. ನನ್ನ ಮಗ ಎಲ್ಲಿರ್ತಾನೆ, ನೀನು ಏನು ಮಾಡ್ತಿರ್ತೀಯ, ಎಲ್ಲಿಟ್ಟಿರ್ತೀಯ, ಅದೆಲ್ಲ ನನಗೆ ಗೊತ್ತಿರುತ್ತೆ. ಓಕೆನಾ? ಹಿಂಗೋಗಿ ಹಂಗೆ ಬರ್ತೀನಿ, ನೋಡ್ತಾ ಇರು. ಹೇಳಿದ್ನಲ್ಲ ನಿನ್ನ ಕೈಲಿ ಏನು ಕಿತ್ಕೊಳಕ್ಕಾಗಲ್ಲ ಅಂತ. ಹೋಗಿ ಅದೇನು ಮಾಡ್ತೀಯೋ ಮಾಡು, ನಾನು ನೋಡೇ ಬಿಡ್ತೀನಿ ಆ ಮಗುನ ಹೆಂಗೆ ಎತ್ಕೊಂಬತ್ತೀಯ ಅಂತ. ನಾನು ದುಡ್ಡು ಕೊಟ್ಬಿಟ್ಟು ಮಗು ನೋಡ್ಕೊಳಕ್ಕೆ ಬಿಟ್ಟಿಲ್ಲ. ಎಲ್ಲಿ ಬಿಟ್ಟಿದ್ದೀನಿ ಅಂತ ನಿನಗೆ ಗೊತ್ತಾಯ್ತಾ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಗೊತ್ತಿದ್ರೂ ಸೆಕ್ಯೂರಿಟಿಗಿನ ಒಂದು ಕೈ ಜಾಸ್ತಿ ನೋಡ್ಕೊತಾರೆ, ಸರಿನಾ? ನೀನು ಏನಾದರೂ ಮಾಡ್ಕೊ ಹೋಗು. ವೇಟ್ ಅಂಡ್ ಸಿ. ಛೇ, ನನ್ನ ಜೀವನದಲ್ಲಿ ಯಾರನ್ನೂ ನಂಬಿರಲಿಲ್ಲ, ಇವನು ನಂಬಿ ನನ್ನ ಜೀವನನೇ ಹಾಳು ಮಾಡ್ಕೊಂಡ್ಬಿಟ್ಟೆ. ಈ ಲೋಫರ್ಗೆ ಒಂದು ಗತಿ ಕಾಣಿಸ್ಬೇಕು. ಏನು ಮಾಡ್ತೀಯ? ನನ್ನ ಮಗುನೇ ಕೇಳ್ತಾವನಲ್ಲ, ಇಷ್ಟು ದಿನ ಸುಮ್ಮನೆ ಇದ್ದೆ, ಈಗ ನನ್ನ ಮಗು ವಿಚಾರಕ್ಕೆ ಬಂದವನೇ ಅಂತಂದರೆ ನಾನು ಯಾಕೆ ಸುಮ್ಮನೆ ಬಿಡ್ಬೇಕು ಇವನ್ನ? ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ನೀನು ಹೊರಡು, ನಾನು ಹೇಳ್ತಾ ಇದ್ದೀನಲ್ಲ, ನಾನು ಹ್ಯಾಂಡಲ್ ಮಾಡ್ಕೋತೀನಿ. ನೀನು ಹೊರಡು. ನಿಜ ನಿನ್ನ ಮನೆಗಿರೋಕ್ಕಾಗಲ್ಲ, ನೀನು ತುಂಬ ಅಂದರೆ ತುಂಬ ಕಷ್ಟ ಐತೆ, ಓಕೆನಾ? ಇಲ್ಲೆಲ್ಲ ತುಂಬ ಕಷ್ಟ, ನಮ್ಮ ಮನೆಯಾಗೆಲ್ಲ ನೀನು ಹೆಣ್ಗಕ್ಕೆ ಕಷ್ಟಪಡೋಕ್ಕೆ ಆಗಲ್ಲ. ಪ್ಲೀಸ್ ಗೋ. ಓಕೆ.